ಕೊಡ್ತಾ ಇದ್ದೇನೆ. ನಿಲ್ಸಿ ನೀವು ಯಾರು ಯಾರೇ ಬೈತು ಎಲ್ಲಿ ಬರುವಾಗ ಯಾರಿಗೂ ಬೈತಾ ಬಂದ್ರಲ್ಲ ಏನ್ ಸೀಟ್ ಐತಿ ಯಾರ ಮೇಲೆ ಸೀಟ್ ಮಾಡ್ಕೊಂಡ್ರಿ ಬೈಯುವುದಲ್ಲ ಅದು ಮಂತ್ರ ಹೇಳ್ತಾ ಬಂದೆ ಮಂತ್ರ ಬೈಯುವುದಾದ್ರೆ ಬೇರೆ ನಿಮಗೆ ಗಿಳಿ ಎಲ್ಲಿ ಸಿಕ್ಕಿತ್ತು ನಿಮ್ಮ ಅಪ್ಪನ ಮನೆಯಲ್ಲಿ ಗಿಳಿ ಮೂಗು ನಮ್ಮ ಪರಂಪರೆಯ ಹಾಗೆ ನಿಮ್ಮ ಅಪ್ಪನ ಮೂಗದ ಹೇಗೆ ನಾನು ನಮ್ಮ ನೋಡಿದ್ದ ಹಾಗೆ ಏನು ಪುರೋಹಿತರೆ ಅವಸರದಲ್ಲಿ ಕರೆಯುವುದಕ್ಕೆ ಕಾರಣ ಉಂಟು ಅದಕ್ಕೆ ಬಂದೆ ನೋಡಿ ನೋಡಿ ನಮ್ಮ ಪುರವನ್ನೆಲ್ಲ ನೋಡಿ ಒಮ್ಮೆ ಎಂತಾಯ್ತು ಅರಮನೆಯೆಲ್ಲ ನೋಡಿ ಹೇಗೆ ಅಲಂಕಾರಗೊಂಡಿದೆ ಯಾಕಿನಿಂದ ಶೃಂಗಾರ ಪಟ್ಟಿದೆ ಯಾಕೆ ಅಯ್ಯ ಮದುವೆ ಬ್ರಾಹ್ಮಣ್ರೆ ನಿಂಗ್ ಮತ್ತಿನ್ ಯಾಕೆ ಒಂದು ಆಗಿದಲ್ಲ ನನ್ಗೆ ಈ ಮುದುಕಿಗೆ ಇನ್ನು ಮದುವೆ ಬೇಕಾ ಮುದುಕಿ ಅಂತ ಹೇಳಬೇಡ ಆಗ ಕಾಣುವುದಿಲ್ಲ ನೀನು ಆದ್ರೂ ನಿನಗೆ ಮದುವೆ ಬೇಕು ಮತ್ತೆ ನನಗಲ್ಲ ಮದುವೆ ಆಗುದು ಒಂದೇ ಮತ್ತೊಂದು ಹಾಗೆ ಆಗುದು ಒಂದೇ ಹಾಗೆ ಹೇಳ್ಬೇಡಿ ಹಾಗೆ ಆಗ್ತದ ಆಗುದಿಲ್ಲಪ್ಪ ಮತ್ತೆ ಈಗ ಮದುವೆ ನನಗೆ ಅಂತ ಹೇಳಿದ್ನ ಮತ್ತೆ ಯಾರಿಗೆ ಮದುವೆ ನನ್ನ ಮಗಳು ಮಾಲಿನಿ ಇಲ್ವಾ ಅಯ್ಯೋ ಅಯ್ಯೋ ಏನಾಯ್ತು ಏ ದೇವ್ರೆ ಯಾಕೆ ಮೊನ್ನೆ ನೋಡುವ ಇಷ್ಟ ಸಣ್ಣ ಇದ್ಲಲ್ಲ ಹೌದು ಈಗ ದೊಡ್ಡ ಆಗ್ಲ ಅದು ಹಾಗೆ ಅಲ್ವಾ ಬ್ರಾಹ್ಮಣ್ರೆ ಏನು ಬಾಲಯ್ಯ ಬಾಳು ಬಾಳೆಯ ಹಾಗೆ ಹೆಣ್ಮಕ್ಳು ಎಷ್ಟು ಬೇಗ ಬೆಳಿತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಬಾಳೆಯ ಬಾಳು ಬಾಳೆಯ ಹಾಗೆ ಒಂದು ಮನೆ ಹಾಕ್ತಾ ಹೊಡೆದು ಬಿಸಾಡುವುದೇ ಏನು ಮತ್ತೆ ಬೇಡ ಅದು ಹಾಗಲ್ಲ ಅಂದ್ರೆ ಮಗಳಿಗೆ ಮದುವೆ ಹಾಗೆ ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಹೇಳಿದ್ದೆ ಒಳ್ಳೇದು ಹುಡುಗ ಯಾರು ಹುಡುಗ ಯಾರು ಯಾರು ಅಂತ ನೀವೆಲ್ಲಿ ಸಭೆಯಲ್ಲಿ ನೋಡುದಾ ಮತ್ತೆ ಎಲ್ಲಿದ್ದಾರೆ ಹುಡುಗ ಅಲ್ಲಿರ್ತಾರ ಮತ್ತೆ ಎಲ್ಲಿ ಒಮ್ಮೆ ತಿರುಗಿ ನೋಡಿ ನೀವು ನಮ್ಮ ಯೋಗ್ಯತೆಗೆ ಸರಿಯಾದಂತಹ ನಮ್ಮ ಅಂತಸ್ತಿಗೆ ಒಪ್ಪುವಂತಹ ಹುಡುಗನನ್ನೇ ಆರಿಸಿದ್ದೇನೆ ನಿನಗೆ ಮಗಳು ಹೆಚ್ಚಾಗಿದ ಯಾಕೆ ಹೆಚ್ಚಾದ್ರೆ ಕಲ್ಕಟ್ಟಿ ಬಾವಿಗೆ ಹಾಕು ಯಾಕೆ ಬ್ರಾಹ್ಮಣ್ರೆ ಹಾಗೆಲ್ಲ ಹೇಳ್ಬೇಡಿ ನೀವು ಅದು ಬಿಟ್ಟು ಈ ಭೂತಿ ಯಾಕೆ ಕೊಡ್ತಾ ಇದ್ದೆ ಎಲ್ಲಿ ಹೋಗಿ ನಿಲ್ಬೇಕಂತ ಗೊತ್ತಿಲ್ಲ ನಿನಗೆ ಇವನಿಗೆ ಮಗಳು ಕೊಡೋದಕ್ಕಿಂತ ಇವನು ಕಬ್ಬು ಗದ್ದೆಯಲ್ಲಿ ನಿಲ್ಲಿಸ್ಬೇಕು ಬೆಕ್ಕು ಅಲ್ಲೇ ಬದುಕೋ ಅಯ್ಯೋ ಅವನಲ್ಲ ಬ್ರಾಹ್ಮಣ್ರೆ ಮತ್ತೆ ಬರುದಿಲ್ಲ ಅವನಿಗೆ ಒಂದು ಮಡಕೆಗೆ ಸುಣ್ಣ ಪಡೆದಾಗ ಉಂಟು ನೋಡು ಮತ್ತೆ ಹುಡುಗಿಯಲ್ಲಿ ಧಾರಾ ಮಂಟಪದಲ್ಲಿ ನೋಡಿ ಧಾರಾ ಮಂಟಪದಲ್ಲಿ ಇವನಯ್ಯ ನೀವು ಕೂತಲೇ ಹೇಳುವುದಿಲ್ಲ ಯಾಕೆ ಸ್ವಲ್ಪ ಅದು ದಾಕ್ಷಿಣ್ಯ ಮಾಡ್ಕೊಳ್ಳೋದು ಹೆಚ್ಚು ಹೌದು ಹೌದು ಬ್ರಾಹ್ಮಣರಲ್ಲಿ ತುಂಬಾ ಗೌರವ ಮತ್ತೆ ಯಾಕೆ ಹಾಗೆ ನೋಡುದವ ಇಷ್ಟೊತ್ತಿರ್ಲಿಲ್ಲ ಬ್ರಾಹ್ಮಣರ ಕಣ್ಣ ಏರ್ಸುದ ಹಾಕವ ಏರ್ಸ್ರಿ ತೊಂದ್ರೆ ಇಲ್ಲ ಅಂತ ಹುಡುಗ ಬಂದಂತ ಆಯ್ತು ಅದು ಕ್ರಮ ಬೆಳಬಾರ್ದು ಬ್ರಾಹ್ಮಣರಿದ್ದು ಕೇಳಲಿಲ್ಲ ಅಂತ ಆಗುದು ಬೇಡ ಯಾರಿಗೆ ಈಗ ನಿನಗೂ ಮನಸ್ಸುಂಟು ಅವನಿಗೂ ಮನಸ್ಸುಂಟು ಅಯ್ಯೋ ನನಗಂತೂ ಸಂಪೂರ್ಣ ಒಪ್ಪಿಗೆ ಉಂಟು ಅವನಿಗೂ ಮನಸ್ಸುಂಟು ನಿನಗೂ ಮನಸ್ಸುಂಟು ಮದುವೆ ಆಗ್ಲಿಕ್ಕೆ ಹೌದು ಮದುವೆ ಆಗುದು ಯಾರು ಮಗಳು ಅವಳ ಹತ್ರ ಕೇಳ್ಬೇಕಲ್ಲ ಅಯ್ಯೋ ಅವಳನ್ನು ಮತ್ತೆ ಪ್ರತ್ಯೇಕ ಕೇಳುವ ಅವಶ್ಯಕತೆ ಉಂಟು ಅವಳಿಗೆ ಮನಸ್ಸಿದ್ರು ಕೇಳುವುದು ಕ್ರಮ ಎಲ್ಲಿಯಾದ್ರೂ ಕೇಳಿಲ್ಲ ಅಂತಾದ್ರೆ ಬ್ರಾಹ್ಮಣರಿದ್ದು ತಪ್ಪು ಮಾಡಿದ್ರಂತ ಆಗ್ಬಾರ್ದಲ್ಲ ಬಳಿಕ ಅಡಲುವ ಸುತಯಂಗಳಿಗೆ ಗುರಿಯಾಗುವವ ಪುರೋಹಿತ ಸಹಿತ ಅಲ್ವಾ ಪುರೋಹಿತ ಸಾಹಿತ ಹಾಗೆ ಆಗುದು ಬೇಡ ಅವಳು ಕರೆಸೋ ಯಾರಲ್ಲಿ ಶೃಂಗರಿಸಿದರ ಬಲೆಯನು ನಿನು ಮಂಗಲವತಿಯರು ಒಳ್ಳೆಯದಾಗ್ಲಿ ಸಿಂಗರ್ ಆಯ್ತಲ್ಲಮ್ಮ ಒಳ್ಳೆಯದು ಅದೊಂದು ಅಮ್ಮ ಕೇಳಿದ್ದಾಳಿಗೆ ಒಪ್ಪಿದ್ದೀಯಾ ಒಪ್ಪಿಗೆ ಉಂಟು ಹೌದು ಕ್ರಮ ಬಿಡಬಾರ್ದಲ್ಲ ನಿನಗೆ ಹುಡುಗ ಆದೀತ ನೋಡಿ ನಾನು ಹೇಳಿಲ್ವಾ ಅಮ್ಮನಿಗೆ ಆಗ್ತಲ್ಲ ನಿನ್ಗೆ ಆಗ್ತದ ನಾನು ಹೇಳಿಲ್ವಾ ಆಗ್ಲಿ ಅವಳನ್ನು ಪ್ರತ್ಯೇಕ ಕೇಳುವುದೇ ಬೇಡ ನಮ್ಮನಿಗೆ ಆಗ್ತಂತ ಅದನ್ನೇ ಆಯ್ತು ಅಂತ ಒಳ್ಳೇದು ಅದು ಮಾತಿರುವುದಿಲ್ವೇ ಏನದು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ತಾಯಿಯಂತೆ ಬಾಳ ಇದು ನೋಡಪ್ಪ ನೀವು ಒಪ್ಪಿಗೆ ನಿನಗೆ ಹುಡುಗಿ ಒಪ್ಪಿಗೆ ಉಂಟು ಅವ ಒಪ್ಪಿದ್ದಾರಂತ ಆಯ್ತು
ಇಂತರ ಮಾಡುವ ಸರಿಯಲ್ಲ. ನೀನು ಮುಹೂರ್ತ ಹತ್ರ ಬರ್ತಾ ಉಂಟು. ಹಾರ ಹಾರ ಇವರ ಜೀವಮಾನದಲ್ಲಿ ಇಷ್ಟ ಹಾರಲಿಲ್ಲ ಇವ, ಅದಕ್ಕೆ ಹಾರ್ಲಿ ಅಂತ ಸಂಭ್ರಮೆ. ಇನ್ನಲ್ಲಿ ಹಾರ್ಲಿಕ್ಕೆ ಹೇಳಿದ್ಯಾರೋ? ನೀವೇ ಹೇಳಿದ್ದು. ನಾನು ಹೇಳಿದ್ದೇನು? ಹಾರ ಮುಹೂರ್ತ ಹತ್ರ ಬರ್ತಾ ಉಂಟು. ಹಾರ ಅಂದ್ರೆ ಹೂವಿನ ಹಾರ. ಹೂವಿನ ಭಕ್ತ ಕಬ ನೋಡು, ಆಚೆ ಹೋಗು ನೀನು. ಮುಹೂರ್ತ ಆಚೆ ಹೋಗು. ನೀ ಹೊರಗೆ ಬರಮ್ಮ, ಮುಂದೆ ಬರಮ್ಮ. ಮುಹೂರ್ತ ಎಲ್ಲಿ ನನಗೆಲ್ಲ ಒಳ್ಳೆ ನಿಂತ್ಕೋ, ಹೇಳ್ದಾಗ ಹಾಕೋ. ಮುಹೂರ್ತ ಸಾವಧಾನ, ಸುಲಕ್ರೆ ಸಾವಧಾನ. ಮುಖ ನೋಡಿ ಮಾಲೆ ಹಾಕಿ ದೇವರಕ್ಕೆ ಮುತ್ತದೇವ, ವಿದ್ಯಾಮಾಂ ದೇವ ಮುತ್ತದೇವ, ಲಕ್ಷ್ಮೀ ಮುತ್ತೇಂದ್ರಿ ಇದಂ ಸ್ಮರಾಮಿ. ಈಗ ಕರಿಮಣಿ ಮಾಂಗಲ್ಯ. ಅಯ್ಯೋ, ದೇವರಿಗೆ ಒಪ್ಪಿಸಿಕೊಂಡು ಬನ್ನಿ ಅಂತೇಳಿ ಹೇಳಿ ನಿಮ್ಮಲ್ಲಿ ಕೊಟ್ಟು ಕಳುಹಿಸಿದ್ದೇನೆ. ಕೊಟ್ಟದ್ದೌದು, ನಾನು ಎಲ್ಲಿಟ್ಟಿದ್ದೆ? ಎಲ್ಲಿಟ್ಟಿರಿ? ಅಲ್ಲೇ ಉಂಟು. ಅಲ್ಲಿಗೆ ಹೋಗುದು. ನಮ್ಮ ಕೈ ಏನು ಸಿಕ್ಕಿದ್ರು ಅಲ್ಲಿ ಹೋಗ್ತದೆ ಮತ್ತು ಅಭ್ಯಾಸ ಬಲ. ಈಗ ಮುತ್ತಿದ್ರೆ ಬಹಳ ಜನ ಇದ್ದಾರೆ. ಹೌದು. ನೀ ಇಲ್ಲಿರುವಾಗ ಅವ್ರನ್ನ ಕರೆಸೋದು ಬೇಡ. ಪರಮ ಮುತ್ತ ಇದೆ. ನಂಗೆ ಗೊತ್ತಿದ್ದ ವಿಷಯ ಯಾರಿಗೂ ಗೊತ್ತಿಲ್ಲ ಅದು. ಆದ್ರಿಂದ ಮುಟ್ಟು ಸಾಕು. ನೀವು ಅವಂಗೆಲ್ಲ ಕೈ ಹಾಕೊಳ್ಳಿ, ನಾವು ಮುಂದುವರಿಸ್ತೇವೆ. ಹೌದು, ಆಶೀರ್ವಾದ ಮಾಡಿ. ಮನೆಗೆ ಹಿಡ್ಕೋ, ಹೇಳ್ದಾಗ ಹೇಳ್ತಾ ಬರ್ಬೇಕು. ಫೋನ್ ಮಾಡ್ಬೇಡ ಮರಾಯ. ಧರ್ಮೇಶ ಇಲ್ಲಿ ಬಂದು ಸಾಯಿ. ನಿನಗೆ ಧರ್ಮದ್ದು ಕುಡಿದು ಅಭ್ಯಾಸ ಆಗಿ ಹೋಗಿದೆ. ಹಾಗಾಗಿ ಎಲ್ಲ ಸಿಗ್ತದೆ ನೋಡ್ತಾ ಇದ್ದೆ. ದಯಾನಂದ ಬಂದಿದ್ದ. ಧರ್ಮೇಶ ಧರ್ಮಚ್ಛ ಅಲ್ಲ, ಧರ್ಮೇಶ ಅರ್ಥೇಶ ಆವೇಶ ಅದು ಛರಾಮಿ ಕಾಮಿನಿರಂಗೆ ಸೋಮ ಸುಂದರಗೆ ಕಾಮಾಲಿಸು ಪ್ರೇಮವಂದಿತಗೆ ಕಾಮಿನಿಯರು ಪ್ರೇಮದಿ ಮಾಡುತ್ತ ಪ್ರೇಮದಾರತಿ ಬೆಳಗಿದನು ಸೋಮನೆ. ಈಗ ಬರುವ ವರ್ಷ ಇಬ್ಬರಿಗೂ ಟಾರ್ ಕಾಲ ಆಗ್ಲಿ. ಏನು ಬಟ್ಟೆ ಆರು ಕಾಲು ಆದಷ್ಟು ನೋವು ಆಗ್ಲಿ ಅಂತ ತಾಯಿ ಆಗಿದ ಆಶೀರ್ವಾದ ಮಾಡೋ. ದೀರ್ಘ ಸುಮಂಗಲಿ ಭವ. ಇಲ್ಲೇ ನಿಂತು ಎಲ್ರಿಗೊಂದು ಕೊಟ್ಬಿಡಿ. ತಾಯಿ ಆಗಿದ 4 ಮಾತು ಮಗಳಿಗೆ ಹೇಳಿ ಕೈಗೊಪ್ಪಿಸ್ಕೊಳ್ಬೇಕು. ಹೀಗೆ ಮುಂದೆ ಬನ್ನಿ. ಮುಂದೆ ಬಂದೆ ಅಳಿಯಂದ್ರೆ ನನ್ನ ಮಗಳನ್ನ ಮುತ್ತಿನಿಂದ ಸಾಕಿ ಬೆಳೆಸಿದ್ದೇನೆ. ಅವಳು ಆಡುವ ಮಾತಿನಲ್ಲ ಯಾರು ಹೇಳಿದ್ರು? ಏನಾಯ್ತು? ಯಾರು ಹೋದ್ರಪ್ಪ? ಮತ್ತೆ ನಮ್ ಪುಟ್ಟಿ ನಮ್ ಕೈ ಬಿಟ್ಟು ಹೋಗ್ತಾ ಇದ್ದಾಳ. ನಮ್ ಪುಟ್ಟಿಯ
ಅವನಿಗೆ ಕಣ್ಣಿಂದ ನೋಡಿತಲ್ವಾ ಅದಕ್ಕಾಗಿ ಬಿಟ್ಟು ಹೋಗ್ತಾಳೆ ಅಂತ ಬೇಸರದ ಬರ್ತಾ ಇದ್ದಾನೆ. ಉಂಬಳಿಸಬೇಡ, ನುಂಗ ನುಂಗ. ಎಲ್ಲ ನಿನ್ಗೆ ಅಷ್ಟು ಬೇಸರ ಆದ್ರೆ ಅವನನ್ನು ಒಂದು ಕರ್ಕೊಂಡೋಗಿ ಜೊತೆ ಹೇಳಮ್ಮ. ಅಳಿಯಂದ್ರೆ ನನ್ನ ಮಗಳನ್ನ ಮುತ್ತಿನಿಂದ ಸಾಕಿ ಬೆಳೆಸಿದ್ದೇನೆ. ಅವಳು ಆಡುವಂತಹ ಮಾತಿನಲ್ಲಾಗ್ಲಿ ಮಾಡುವಂತಹ ಕಾರ್ಯದಲ್ಲೇ ಆಗಲಿ ಎಲ್ಲಿಯಾದ್ರೂ ಎಡವಿದ್ಲು ಅಂತಾದ್ರೆ ನಿಮ್ಮ ಮನೆಯ ಮಗಳೆಂದು ತಿಳಿದು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಖಂಡಿತವಾಗಿ ಇಲ್ಲಿ ಕಾರ್ಯ ಆಯ್ತು, ನೀವು ಆ ಕಡೆ ಹೋಗಿ. ಮದುವೆಯನ್ನೇನೋ ಸಾಂಗವಾಗಿ ನೆರವೇರಿಸಿ ಕೊಟ್ಟಿದ್ದೀರಿ. ನಿಮಗೆ ಬೇಕು ಬೇಕಾದಂತಹ ದಕ್ಷಿಣೆಯನ್ನ ಆ ಕಡೆಯಲ್ಲಿ ಕೊಡಲ್ಪಡ್ತದೆ. ಆಯ್ತು, ಹಾಗೆ ಊಟ ಮಾಡ್ಕೊಂಡು ಹೋಗಿ ಅದು ಬಿಡುವ ಪ್ರಶ್ನೆ ಇಲ್ಲ, ಬರ್ತೇವೆ. ಆಯ್ತು, ಹಾಗೆ ಕೆಲಸ ಮಾಡಲಿ. ಏನು ಯಾಕೆ ನನಗೂ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ಕೊಟ್ರೆ. ಯಾವುದು ಏನಂತ ಮಾಡಬೇಕು? ಒಂದು ಒಳ್ಳೆ ಹುಡುಗಿ ಸಿಗುವಾಗ ಯೋಚನೆ ಮಾಡಿ ಒಂದು ಆಶೀರ್ವಾದ ಮಾಡಿ. ಇನ್ನೊಂದ್ರೆ ಈಗ ಸದ್ಯದಲ್ಲೇ ನಾವು ಹೋಗ್ತಾ ಹೋಗುವುದಿಲ್ಲ, ಆದ್ರೆ ನಾನು ಆಶೀರ್ವಾದ ಮಾಡಲು ವಿಚಾರ ಮಾಡ್ಬೇಕಲ್ಲ. ಆಶೀರ್ವಾದ ಮಾಡಿದ್ರೆ ಹೆಣ್ಣು ಸಿಗದೆ ಇದ್ರೆ ಏನ್ ಹೇಳ್ತೀಯ? ಬ್ರಾಹ್ಮಣರ ಆಶೀರ್ವಾದ ಮಾಡಿ ಹೆಣ್ಣು ಸಿಗ್ಲಿಲ್ಲ ಅಂತ ಹೇಳುದಿಲ್ವಾ? ಅದಕ್ಕೆ ಹೆಣ್ಣು ಸಿಕ್ಕಿದ್ಮೇಲೆ ಬಾ, ಆಗ ಆಶೀರ್ವಾದ ಮಾಡ್ತೆ. ಈಗ ಆಶೀರ್ವಾದವನ್ನು